Hi guys, welcome back to my YouTube Hi guys, welcome back to my YouTube channel. ಇವತ್ತು ಮೇಗೂರ್ ಬಂದಿದ್ದೀವಿ, ರಕ್ಷು ಮನೆಗೆ ಬಂದಿದ್ದೀವಿ. ಯಾಕೆ ನಗಾಡ್ತಿದ್ದೀರಾ? ಇದು ಸಿಟಿ ಅಲ್ಲ, ಹಳ್ಳಿಲಿ ಏನೇನಿರುತ್ತೆ, ಹೇಗಿರುತ್ತೆ ಎಲ್ಲ ನೋಡೋಣ. 2 ದಿನ ಇರ್ತೀನಿ. 2 ದಿನದಲ್ಲಿ ಏನೇನಾಗುತ್ತೆ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು, ರಕ್ಷು ಮತ್ತು ಪ್ರಕೃತಿ ಎಲ್ಲ ಸೇರಿ ನಾವು ಕಾಡಿಗೆ ಹೋಗಿ ಕಾಡಲ್ಲಿ ಏನೇನಿದೆ ಅಂತೆಲ್ಲ ನೋಡೋಣ ಅಂತಿದ್ದೀವಿ. ನೀವು ರಕ್ಷನೆಲ್ಲ ನೋಡಿರ್ತೀರಾ, ಹಾಗಾಗಿ ರಕ್ಷು ಇವತ್ತು ವಿಡಿಯೋ ಮಾಡ್ತಿದ್ದಾಳೆ. ಈಗ ಪ್ರಕೃತಿ ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೋಡಿ, ಚಿಪ್ಸ್ ಮಾಡೋಣ ಅಂತ ಹೇಳಿ ಬಾಳೆಕಾಯಿ ಎಲ್ಲ ಕುಯ್ಕೊಂಡು ಬಂದ್ವಿ. ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಪ್ರಕೃತಿ ನೋಡಿ ಹೆಚ್ಚುತ್ತಾ ಇದ್ದಾಳೆ. ಬಾಳೆಕಾಯಿ ಚಿಪ್ಸ್ ಮಾಡೋಕ್ಕೆ ರೆಡಿ ಮಾಡೋದು. ಚಿಪ್ಸ್ ಮಾಡೋಕ್ಕೆಲ್ಲ ರೆಡಿ. ಇದು ಬಾರಿ ಸುಡ್ತದೆ ಮರತಿ ಬಿಟ್ಟುಂಟೆ ನಾನು ಮಾಡೋದು. ಇದು ಬೆಂಕಿ ಹೆಂಗೆ ಮಾಡಿಬಿಡ್ರಿ. ಕತ್ಲಾಗ್ತಾ ಬಂತು. ಇವತ್ತಿಗಿಷ್ಟೇ, ನಾಳೆ ಕಾಡಿಗೆಲ್ಲ ಹೋಗಿ ವಿಡಿಯೋ ಮಾಡೋಣ. ಗಾಯ್ಸ್, ಇವತ್ತು ತೋಟಕ್ಕೆ ಕೊಟ್ಟಿದ್ದೀವಿ. ಗಾಯ್ಸ್, ನಾವು ಮೀನು ಹಿಡಿಬೇಕು ಅಂತೇಳಿ ಕಾಡಲ್ಲಿ ಒಳಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲೆಲ್ಲ ಹತ್ತಕ್ಕೆ ಆಗ್ತಿಲ್ಲ, ಆದರೂ ಕಷ್ಟಪಟ್ಟು ಹತ್ತು ಹೋಗ್ತಿದ್ದೀನಿ. ಬನ್ನಿ ಗಾಯ್ಸ್, ಈಗ ಮೀನು ಹಿಡಿಯಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಪುಟ್ಪುಟಾಣಿ ಮೀನಿದೆ. ಈಗ ಅದನ್ನು ಹಿಡಿಬೇಕು ಅಂತೇಳಿ ನಮ್ಮ ಗ್ಯಾಂಗ್ಸ್ಟಾರ್ಸ್ ಇಬ್ಬರು ರೆಡಿ ಆಗ್ತಿದ್ದಾರೆ. ಇಲ್ಲಿ ತರ್ಸು. ಓ, ಮೀನು ಪ್ರಕೃತಿ ಹಿಡ್ದಿದ್ದು. ಪ್ರಕೃತಿಗೆ ಈ ಥರ ಕಲೆ ಇದೆ ಅಂತ ಈಗಲೇ ಗೊತ್ತಾಗಿದ್ದು. ಹೇಳಿ ಓಡು. ನೋಡಿ ಗಾಯ್ಸ್, ಏಡಿ ಹಿಡಿಯಕ್ಕಂತ ಬಂದ್ವಿ. ನಾವು ಏಡಿ ಹಿಡಿಯೋದು ಹಿಂಗೆ. ಅಯ್ಯೋ ದೇವ್ರೆ, ಓ ಏನೈತೆ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇರ್ಲಿಯಪ್ಪ ದೇವ್ರೆ. ಓ, ಏಡಿ ಇಲ್ವಾ? ಇದೆ, ಇರಬೇಕು, ಇರಲೇಬೇಕು. ನಾವು ಎಂತ ಅಲ್ಲಿ ಸ್ವಲ್ಪ ಹಂಗೆ ಗಾಯ್ಸ್ ನಮ್ಮ ರಕ್ಷು. ಇಲ್ಲಿ ನೋಡಿ ಗಾಯ್ಸ್, ಕೋಳಿ ಎಲ್ಲ ಮರದ ಮೇಲೆ ಕೂತಿದೆ. ಹೆಂಗೆ ಕೂತಿದ್ದಾವೆ ಅಂತೇಳಿ. ಗಾಯ್ಸ್, ಇವಾಗ ಹಣ್ಣು ತಿನ್ನಕ್ಕಂತ ಹೋಗ್ತಿದ್ದೀವಿ. ಅದು ಯಾವ ಹಣ್ಣು ಅಂತೆಲ್ಲ ತೋರಿಸ್ತೀನಿ. ಹಾಗೆ ಇಲ್ಲಿ ಏನೇನು ತರಕಾರಿ ಬೆಳೀತಾರೆ ಅದೆಲ್ಲ ತೋರಿಸ್ತೀನಿ. ಬನ್ನಿ. ಹಣ್ಣು ಅಂತ ಹೇಳಿದ್ನಲ್ಲ, ಇದೇ ಹಣ್ಣು ನೋಡಿ. ನಾನು ಈಗ ಕಿತ್ತು ನಿಮಗೆಲ್ಲ ತೋರಿಸ್ತೀನಿ. ನೀವು ತಿಂದಿರ್ತೀರಾ ಅಂತ ಹೇಳಬೇಕು. ಎಲ್ಲಿದೆ ರಕ್ಷ? ಪ್ರಕೃತಿ, ಇದಕ್ಕೆ ಏನು ಹಣ್ಣು ಅಂತ ಹೇಳ್ತಾರೆ ವಿಡಿಯೋದಲ್ಲಿ ಹೇಳಿ ಸ್ವಲ್ಪ. ಇದಕ್ಕೆ ಎಂತ ಹೇಳ್ತಾರೆ, ಅಂಬರ್ಲ ಹಣ್ಣು ಅಂತೀವಲ್ಲೇ, ಇಂಗ್ಲೀಷಲ್ಲಿ ಮಲ್ಬೆರಿ ಅಂತ ಹೇಳ್ತಾರೆ. ನೋಡಿ, ಇದು ಎಷ್ಟು ಪುಟ್ಪುಟಾಣಿಗಿದೆ. ಇದೆಲ್ಲ ನೋಡಿರ್ತೀರಾ ಇದೆಲ್ಲ. ಇದು ರೆಡ್ ಕಲರ್ ಏನಂತಾರೆ ರಕ್ಷ? ಹೇಳೆ. ರೆಡ್ ಕಲರ್ಗೆ ಹಣ್ಣು ಅನ್ನೋದೇ ಎಲ್ಲದಕ್ಕೂ ಒಂದೇ. ಅದು ಕಾಯಿ, ಅದು ಹಣ್ಣು. ಇದು ಬೇರೆ ರೆಡ್ ಕಲರ್ ಬೇರೆ ಅಂತೀಯಾ? ರೆಡ್ ಕಲರ್ಗೆ ಎಂತ ಹಣ್ಣಲ್ಲವಣೆ. ಇದು ಕಾಯಿ ಇದಷ್ಟು ಹಣ್ಣು ಅಷ್ಟೇ. ಹೌದಾ? ಇದಕ್ಕೆ ಮಂಡಾಳೆ ಅಂತ ಹೇಳ್ತಾರೆ. ಇದನ್ನ ಹಳ್ಳಿ ಕಡೆ ಏನಾದರೂ ಭಾರದ ವಸ್ತು ತೊಗೊಂಡು ಹೋಗ್ಬೇಕಾದ್ರೆ ಇದು ಹಿಂಗೆ ಹಾಕ್ಕೊಂಡು ಅದ್ರ ಮೇಲೆ ಹಿಂಗೆ ಇಟ್ಕೊಂಡು ಹೋಗ್ತಾರೆ. ಈಗ ಇದು ಚಿಕನ್ ಕೊಯ್ದು ಇದ್ರೊಳಗೆ ಹಾಕೊಳ್ಳೋಣ. ಬನ್ನಿ, ಚಿಕನ್ ತೋರಿಸ್ತೀನಿ ಯಾವ್ದು ಅಂತ. ಇನ್ನು ಇದಿಷ್ಟು ಹಣ್ಣಿಗೆ ನಾನು ಒಂದು ಕುಯ್ದಿದ್ದೀನಿ, ಮಾಡಿ ಇಷ್ಟು ಕುಯ್ದಿದ್ದಾಳೆ. ನಾನು ಯಾವಾಗಲೂ ಫಾಸ್ಟ್ ಅಲ್ವಾ, ಗೊತ್ತಿರುತ್ತಲ್ವ ನಿಮಗೆಲ್ಲ. ಹೆಂಗೆ ನಾವು ಎಂತ ಅದು ಪ್ರಕೃತಿ? ಹೇಳು ಕಿಸಿ ಅಂತ. ಹೇಳಲ್ಲ ಬನ್ನಿಗಡ್ಡೆ ಇದನ್ನು ತಿನ್ನದ ನೀವಂತ ಕೊಯ್ದಿದ್ದು ನಾನು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಹೆಸರು ಮಾಡ್ಸತ್ತ ಪ್ರಕೃತಿ ಭಾರಿ ನಗಾಡ್ತಾರಪ್ಪ.
ಮಾಡಿ ನೋಡು ಅವಳಿಗೆ ವಿಡಿಯೋ ಮಾಡಂತ ಕೊಟ್ಕೊಂಡು ಅವ್ಳು ಗಬ 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 ತಿನ್ನೋದು ಕಣೆ. ನಿಮಗೊಂದು ಕೊಡ್ಬೇಕು ಏನಾದ್ರು ಕಾಮನ್ ಸೆನ್ಸ್ ಅದೆಯಾ ಅವಳಿಗೆ? ಇಲ್ಲೇ ತಿಂತಾಳೆ. ಗಾಯ್ಸ್ ಇಲ್ಲಿ ನೋಡಿ ಇವ್ರ ಮನೇಲೆಲ್ಲ ತರಕಾರಿಗಳೆಲ್ಲ ಇಲ್ಲೇ ಬೆಳೀತಾರೆ. ಅಂಗಡಿಯಿಂದ ತರೋ ಅವಶ್ಯಕತೆನೇ ಇರಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಎಲ್ಲ ಇಲ್ಲಿ ಇವ್ರಿಗೆ ಬೇಕಾದಷ್ಟೆಲ್ಲ ಇಲ್ಲೇ ಬೆಳ್ಕೊಂಡಿರ್ತಾರೆ. ನೋಡಿ ಮೆಣಸಿನ್ಕಾಯಿ ಎಲ್ಲ ಸುಮಾರಿದೆ. ಮೆಣಸಿನ್ಕಾಯಿ, ಬದನೆಕಾಯಿ, ಅರವೆ ಸೊಪ್ಪು, ಕೆಸು ಎಲ್ಲ ಇಲ್ಲೇ ಇದೆ ಆಲ್ಮೋಸ್ಟ್. ಗೈಸ್ 2 ದಿನ ಇದ್ವಿ, ಸಖತ್ತಾಗಿ ಜಾಲಿ ಮಾಡಿದ್ವಿ ಮಾತ್ರ. ಈಗ ಪಾಪ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿ ನೋಡಿ, ಇವ್ರು ನೋಡಿ ಎಷ್ಟು ಹೋಗ್ತಿದ್ದಾರೆ. ಸುಸ್ತಾಗುತ್ತೆ. ಇಲ್ಲಿ ಮಳೆಗಾಲದಲ್ಲಿ ಮಾತ್ರ ಹೆಂಗಿರ್ತಾರೋ ಪಾಪ. ಇಲ್ಲೆಲ್ಲ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ.